ನಮಸ್ಕಾರಗಳು. ಕಡಲಂಥ ಮನಸ್ಸು ಮತ್ತು ಸಾಗರದಷ್ಟು ಸಹನೆ ಹೊಂದಿರುವ ಮೀನರಾಶಿಯ ಬಂಧುಗಳೇ, ನೀವು ಮೃದು ಸ್ವಭಾವವನ್ನು ಎಲ್ಲರನ್ನು ನಂಬುವ ಬೋಳೆ ಶಂಕರರು. ಆದರೆ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಶಿಕ್ಷೆ ಯಾವ ಜನ್ಮದ ಪಾಪವೋ ಎಂದು ನೊಂದುಕೊಂಡಿದ್ದೀರಾ. ನಿಮ್ಮ ಕೈಯಾರೆ ಉಣಿಸಿದವರೇ ನಿಮ್ಮ ಕೈ ಕಚ್ಚಿದ್ದು ನೆನಪಿದೆಯೇ? ನೀವು ನಂಬಿದ ದೈವವೇ ನಿಮ್ಮನ್ನು ಕೈಬಿಟ್ಟು ಎಂದು ಅತ್ತಿದ್ದೀರಾ. ಇವನ ಕತೆ ಮುಗಿಯಿತು ಎಂದು ಸ್ಮಶಾನ ಮೌನದಲ್ಲಿ ನಿಮ್ಮನ್ನು ಬಿಟ್ಟು ಹೋದವರಿಗೆ ಇಂದು ಮರುಜನ್ಮದ ಉತ್ತರ ಕೊಡಲು ಕಾಲ ಬಂದಿದೆ. ಇಂದು ಫೆಬ್ರವರಿ 25. ನಿಮ್ಮ ರಾಶ್ಯಾಧಿಪತಿ ದೇವಗುರು ಬೃಹಸ್ಪತಿಯು ಇಂದು ಅಮೃತ ದೃಷ್ಟಿಯನ್ನು ನಿಮ್ಮ ಮೇಲೆ ಬೀರಿದ್ದಾನೆ. ಇಂದು ಮಧ್ಯಾಹ್ನ 1:45 ನಂತರ ನಿಮ್ಮ ಜೀವನದಲ್ಲಿ ಒಂದು ದೈವಿಕ ಪವಾಡ ಸಂಭವಿಸಲಿದೆ. ಇಷ್ಟು ದಿನ ಸದ್ದಿಲ್ಲದೆ ಹತ್ತಿದ್ದು ಸಾಕು. ಇಂದಿನಿಂದ ನಿಮ್ಮ ಅದೃಷ್ಟದ ಗರ್ಜನೆ ಶುರು ಮಾಡಿ. ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ನಿಮ್ಮ ಜೀವನದ ಅತಿ ದೊಡ್ಡ ಲಕ್ಕಿ ಚಾನ್ಸ್ ಕಳೆದುಕೊಳ್ಳುತ್ತೀರಾ. ಆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಒಂದೊಂದು ವಿಷಯವೂ ಕೂಡ ನಿಮ್ಮ ಬದುಕಿನಲ್ಲಿ ಒಂದೊಂದು ಮಿಂಚಿನಂತೆ. ಮೀನರಾಶಿಯವರೇ, ಇಂದಿನ ಗ್ರಹಗಳ ಚಲನೆ ನಿಮ್ಮನ್ನು ರಕ್ಷಿಸಲು ಸಜ್ಜಾಗಿದೆ. ಗುರುಬಲದ ಉತ್ತುಂಗ. ನಿಮ್ಮ ಅಧಿಪತಿ ಗುರುವು ಇಂದು ಅತ್ಯಂತ ಪ್ರಬಲನಾಗಿದ್ದಾನೆ. ಇದರರ್ಥ ಇಷ್ಟು ದಿನ ಅಡೆತಡೆಯಾಗುತ್ತಿದ್ದ ವಿದ್ಯಾಭ್ಯಾಸ, ವಿವಾಹ ಅಥವಾ ಉದ್ಯೋಗದ ಕನಸುಗಳು ಇಂದು ನನಸಾಗಲಿವೆ. ಶುಕ್ರನ ಸಮ್ಮಿಲನ ಐಶ್ವರ್ಯಕಾರಕ ಶುಕ್ರನು ನಿಮಗೆ 5 ಐಷಾರಾಮಿ ಜೀವನದ ದಾರಿಯನ್ನು ತೋರಿಸಲಿದ್ದಾನೆ. ನಿಮ್ಮ ಮನೆಯಲ್ಲಿ ಸೌಭಾಗ್ಯದ ಲಕ್ಷ್ಮಿ ಹೆಜ್ಜೆ ಇಡಲಿದ್ದಾಳೆ. ಇಷ್ಟು ದಿನ ಕಾಡುತ್ತಿದ್ದ ಕಿರಿಕಿರಿ, ಕೆಟ್ಟ ಕನಸುಗಳು ಮತ್ತು ಭಯ ಇಂದಿನಲ್ಲಿ ಮಾಯವಾಗಲಿದೆ. ನೀವು ಇಂದು ದೈವಿಕ ಶಕ್ತಿಯನ್ನು ಅನುಭವಿಸಲಿದ್ದೀರಾ. ಕಚೇರಿಯಲ್ಲಿ ನಿಮ್ಮ ಒಬ್ಬಂಟಿ ಮಾಡಿ ನಿಮ್ಮ ಶ್ರಮದ ಫಲವನ್ನು ಲೂಟಿ ಮಾಡುತ್ತಿದ್ದ ಆ ವಿಷ ಜಂತುಗಳಿಗೆ ಇಂದು ಅಂತ್ಯಕಾಲ ಶುರುವಾಗಲಿದೆ. ಮೇಲಧಿಕಾರಿಗಳಿಂದ ಮುಂದೆ ನಿಮ್ಮ ಸತ್ಯಕ್ಕೆ ಇಂದು ಜಯ ಸಿಗಲಿದೆ. ನೀವು ಇಷ್ಟು ದಿನ ಕಾತರದಿಂದ ಕಾಯುತ್ತಿದ್ದ ಆ ಅಪಾಯಿಂಟ್ಮೆಂಟ್ ಲೆಟರ್ ಅಥವಾ ಪ್ರಮೋಷನ್ ಇಂದು ನಿಮ್ಮ ಕೈ ಸೇರಲಿದೆ. ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿದ ಹತಾಶರಾದ ನೀವು ಇಂದಿನಿಂದ ನಿಮ್ಮ ಗಳ್ಳಪೆಟ್ಟಿಗೆ ತುಂಬಲಿದೆ. ಶಿಕ್ಷಣ, ಹರಡುಗಳ ವ್ಯಾಪಾರ ಅಥವಾ ನೀರಿನ ಸಂಬಂಧಿತ ಉದ್ಯಮ ಮಾಡುವವರಿಗೆ ಇಂದು ಧನ ಮಳೆ ಸುರಿಯುವ ಯೋಗವಿದೆ. ನಿಮ್ಮ ಎದುರಾಳಿಗಳಿಗೆ ಇಂದು ಬೆಳವಣಿಗೆಯನ್ನು ಕಂಡು ಅಕ್ಷರಶಃ ನಡುಗಲಿದ್ದಾರೆ. ಇಂದು ನೀವು ಮಾಡುವ ಒಂದು ಹೂಡಿಕೆ ನಿಮ್ಮನ್ನು ರಾಜನಂತೆ ಮೆರೆಯುವಂತೆ ಮಾಡಲಿದೆ. ಬರಲ್ಲ ಅಂದುಕೊಂಡಿದ್ದ ಹಳೆಯ ಆಸ್ತಿ ಹೂಡಿಕೆ ಅಥವಾ ಸಾಲದ ಹಣ ಇಂದು ಪವಾಡದಂತೆ ನಿಮ್ಮ ಮನೆಗೆ ಬರಲಿದೆ. ಸಾಲದ ಹೊರೆಯಿಂದ ಅವಮಾನ ಅನುಭವಿಸಿದ್ದ ದಿನಗಳು ಮುಗಿದಿವೆ. ಇಂದು ಲಕ್ಷ್ಮೀ ದೇವಿಯು ನಿಮ್ಮ ಮೇಲಿನ ಬಂಗಾರದ ಮಳೆ ಸುರಿಸಲಿದ್ದಾಳೆ. ಇಂದಿನ ಧನ ಲಾಭ ನಿಮ್ಮನ್ನು ಸಾಲದ ಸುಳಿಯಿಂದ ಶಾಶ್ವತವಾಗಿ ಹೊರತಂದು ಹೊಸ ಆಸ್ತಿ ಖರೀದಿಸಲು ದಾರಿ ಮಾಡಿಕೊಡಲಿದೆ. ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಒಂದು ರೋಮಾಂಚಕಾರಿ ರಹಸ್ಯ ಇಲ್ಲಿದೆ. ನಿಮ್ಮನ್ನು ಕಡೆಗಣಿಸಿದ್ದು ಬೇರೆಯವರು, ಕೈ ಹಿಡಿದು ಹೋದವರು ಇಂದು ತಮ್ಮ ತಪ್ಪಿನ ಅರಿವಾಗಿ ನಿಮ್ಮ ಮುಂದೆ ಬಂದು ಕಣ್ಣೀರು ಹಾಕುವ ಕಾಲ ಬಂದಿದೆ. ಆದರೆ ಮೀನರಾಶಿಯವರೇ, ಮುರಿದ ಹಾಲನ್ನು ಮತ್ತೆ ಕಾಯಿಸಲು ಹೋಗಬೇಡಿ. ಸಂಗಾತಿಯೊಂದಿಗೆ ಮಧುರವಾದ ಕ್ಷಣಗಳನ್ನು ಕಳೆಯಿರಿ. ನಿಮ್ಮ ಮಕ್ಕಳ ಉನ್ನತ ಸಾಧನೆಯಿಂದ ಇಡೀ ಊರಿನ ನಿಮ್ಮ ಹೆಸರು ಮಿನುಗುವಲಿದೆ. ಇಂದಿನ ಈ ಅದೃಷ್ಟವನ್ನು ನಿಮ್ಮೆಲ್ಲಲ್ಲಿ ಉಳಿಸಿಕೊಳ್ಳಲು ಈ ಕೆಲಸಗಳನ್ನು ತಪ್ಪದೆ ನೀವು ಮಾಡಲೇಬೇಕು. ಇಂದು ಹಳದಿ ಹೂವುಗಳಿಂದ ಗುರುವಿನ ಅಥವಾ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿ. ಹಸಿದಿರುವ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ಹಳದಿ ಬಣ್ಣದ ಆಹಾರವನ್ನು ದಾನ ಮಾಡಿ. ಓಂ ಬೃಹಸ್ಪತಿಯೇ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಇಂದು ಹಳದಿ ಅಥವಾ ಕೇಸರಿ ಬಣ್ಣದ ಬಟ್ಟೆ ಧರಿಸುವುದು ನಿಮ್ಮ ಅಜೇಯರನ್ನಾಗಿ ಮಾಡಲಿದೆ. ಮೀನರಾಶಿಯವರೇ, ನೀವು ಕೇವಲ ಮನುಷ್ಯರಲ್ಲ, ನೀವು ದೇವರ ಸೃಷ್ಟಿಯ ಅದ್ಭುತ ಕಲೆ. ವಿಧಿ ನಿಮ್ಮ ಪರವಾಗಿ, ಗುರು ನಿಮ್ಮ ರಕ್ಷಕನಾಗಿದ್ದಾನೆ. ಇಂದಿನಿಂದ ನಿಮ್ಮ ವಿಜಯ ಯಾತ್ರೆ ಆರಂಭವಾಗಿದೆ. ತಲೆ ಎತ್ತಿ ಮಹಾರಾಜನಂತೆ ಬದುಕೆ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಅತಿ ಹೆಚ್ಚು ನೋಯಿಸಿ ನಗುತ್ತಿರುವ ವ್ಯಕ್ತಿ ಯಾರು ಅಥವಾ ಅವರ ಹೆಸರೇನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ನಿಮಗೆ
ಇಂದು ಮಂತ್ರಾಲಯದ ಗುರುವಿನಲ್ಲಿ ವಿಶೇಷ ಪ್ರಾರ್ಥನೆ ಮಾಡುತ್ತೇವೆ. ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಮರೆಯದೆ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಇಂದು ನಿಮ್ಮ ಭಾಗ್ಯೋದಯವಾಗಿದೆ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಂದು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ದಿನ ಸುಖಮಯವಾಗಿರಲಿ, ಸರ್ವರಿಗೂ ಒಳ್ಳೆಯದಾಗಲಿ. ಓಂ ಗುರು ರಾಘವೇಂದ್ರ ನಮಃ.